ನಮಸ್ಕಾರ ಎಲ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಈ ವಿಷಯನ ತುಂಬಾ ಖುಷಿಯಿಂದ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮಾರು ಜನ ಕೇಳ್ತಾ ಇರಿ, ಹೆಣ್ಮಕ್ಳು ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವುದಾದ್ರೂ ಇದ್ದರೆ ಹೇಳಿಕ್ಕ, ನಾವು ಕೂಡ ಮನೇಲಿದ್ದೀವಿ. ಸೊ ನಾವು ಹೆಣ್ಮಕ್ಳು ಎಲ್ಲದಕ್ಕೂ ಕೈ ಚಾಚೋದಕ್ಕಿಂತ ನಮ್ಮದು ಅಂತ ಸ್ವಂತ ಏನಾದರೂ ಅಲ್ಪ ಸ್ವಲ್ಪ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ತಾರಲ್ವ. ಏನೂ ಇಲ್ಲ ಖಾಲಿ ಅನ್ನೋದಕ್ಕಿಂತ ಏನಾದ್ರು ಅಲ್ಪ ಸ್ವಲ್ಪ ಆದರೂ ಅರ್ನ್ ಮಾಡ್ತಾಯಿದ್ರೆ ಅದ್ರ ಖುಷಿನೇ ಬೇರೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೇಳಿದ್ರಿ ಅಂಥೇಳಿ ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೆ, ಯಾವುದಿದೆ ಜೆನ್ಯೂನು ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವುದಿದೆ, ಇಲ್ಲ ಆಲ್ಮೋಸ್ಟ್ ಅಲ್ಲಿ ಫೇಕ್. ಇಷ್ಟು ಹಣ ಕಟ್ಟಬೇಕು, ಅಷ್ಟು ಹಣ ಕಟ್ಟಬೇಕು, ಕಟ್ಟಿದ ಮೇಲೆ ನಾವು ನಿಮಗೆ ಫಾರ್ಮ್ ಕೊಡ್ತೀವಿ ಅಂತ ಆಗಿರ್ಬೋದು, ಅಥವಾ ನಿಮ್ಗೆ ಪ್ರಾಡಕ್ಟ್ ಕೊಡ್ತೀವಿ, ನೀವು ಫಿನಿಷ್ ಮಾಡಿಕೊಟ್ಮೇಲೆ ನಿಮಗೆ ಹಣವನ್ನು ಕೊಡ್ತೀವಿ, ಈ ಥರ ಎಲ್ಲ ಹೇಳಿ ಸಾಕಷ್ಟು ನಾವೊಬ್ಬರು ಸೇರೋದು, ಆಮೇಲೆ ಇನ್ನೊಂದು 5 ಜನ ಸೇರೋದು, ಇದರಿಂದ ನಮ್ಮ ಒಂದು ಈ ಥರ ಚೈನ್ ಲಿಂಕ್ ಜಾಬ್ಸೇ ಬರ್ತಾಯಿತ್ತು ನಾನು ನೋಡ್ದಂಗೆ. ಸೊ ಎಲ್ಲ ಆ ಥರದ್ದೇ ಕಾಣಿಸ್ತಾ ಇತ್ತು. ಕೆಲವೊಂದು ಪ್ರಮೋಟ್ ಮಾಡಿಕೊಡಿ ಅಂತ ಕೂಡ ಮೇಲ್ಸ್ ಮಾಡಿರ್ತಾರೆ, ನಾನು ಅದ್ರ ಕಡೆ ತಿರುಗು ಕೂಡ ನೋಡೋಕ್ಕೆ ಹೋಗಲ್ಲ. ಬಟ್ ಇವತ್ತಿನ ವಿಡಿಯೋದಲ್ಲಿ ಆನೆಸ್ಟಾಗಿ ನಾನು ನೋಡಿದಂಥ ಹೆಣ್ಮಕ್ಳಿಗೆ ಸೂಟ್ ಆಗೋವಂಥ ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್. ಅದು ಹೆಣ್ಮಕ್ಳು ಅಂತಂದರೆ ಯೂಶ್ವಲಿ ಅಡುಗೆ ಮಾಡೋದು ಕಲ್ತಿರ್ತಾರೆ. ಅದು ಮನೆ ಊಟಗಳಿಗೆ, ಅಡುಗೆಗಳಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ತುಂಬ ಹೆಲ್ತಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ಥರ ನಿಮಗೆ ಅಡುಗೆ ಮಾಡೋದ್ರಲ್ಲಿ, ಕುಕ್ಕಿಂಗ್ ಮಾಡೋದ್ರಲ್ಲಿ ಪ್ಯಾಷನ್ ಇತ್ತು ಅಂತಂದರೆ, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮನೆಯಿಂದನೇ ಅಡುಗೆ ಮಾಡಿ ಹಣವನ್ನು ಗಳಿಸಬಹುದು. ಹೇಗೆ ಈ ಒಂದು ಜಾಬ್ ಬಗ್ಗೆ ನಂಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಮೊದಲು ಶೇರ್ ಮಾಡ್ತೀನಿ. ಯಾಕಂದರೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ. ಸೊ ಒಬ್ಬರು ಯೂಟ್ಯೂಬರ್ ಯಾವುದಾದ್ರೂ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳ್ತಾರೆ ಅಂತಂದರೆ ಯೂಶ್ವಲಿ ಅವ್ರಿಗೆ ಪೇ ಮಾಡಿ ಹಣವನ್ನು ಕೊಟ್ಟಿರ್ತಾರೆ. ಸೊ ಪ್ರಮೋಟ್ ಮಾಡೋದಕ್ಕೆ ವೀಡಿಯೋಸ್ನ ಮಾಡಿರ್ತಾರೆ ಆಲ್ಮೋಸ್ಟ್ ಆಲ್. ಬಟ್ ಇದು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಕೆಲವೊಂದು ವಿಡಿಯೋಗಳನ್ನು ನೋಡಬೇಕಾದ್ರೆ ಆ ಒಂದು ವಿಡಿಯೋ ನನಗೆ ಸಜೆಷನಲ್ಲಿ ಬರುತ್ತೆ. ಆ ವಿಡಿಯೋನ ನೋಡಿದಾಗ ನನಗೂ ಕೂಡ ಶಾಕ್. ಅವರೊಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ. ಏನಂತಂದರೆ ಅವರು ಒಂದು ಬರ್ಗರ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಕುಕ್ಕಿಂಗ್ ಮಾಡೋದಾಗಿರ್ಬೋದು, ಅದನ್ನು ಮಾಡಿ ಕಸ್ಟಮರ್ಗೆ ಕಳಿಸ್ತಾ ಇರೋವಂಥ ಒಂದಷ್ಟು ಎಕ್ಸ್ಪೀರಿಯನ್ಸ್ ವೀಡಿಯೋಸ್ನ ಶೇರ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತೂ ಅನ್ನಿಸ್ತು. ನಾನು ಕೂಡ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಹೋದೆ, ಅವರ ಒಂದಷ್ಟು ವಿಡಿಯೋಗಳನ್ನ ನೋಡಿದೆ. ಅದ್ರ ಮೂಲಕ ಗೊತ್ತಾಗಿದ್ದು ನನಗೆ, ನಾವು ಕುಕ್ಕಿಂಗ್ ಮಾಡೋದ್ರ ಮೂಲಕ ಈಗ ನಿಮ್ಗೆ ಯಾವ್ದು ಕುಕ್ಕಿಂಗ್, ಈಗ ಬರ್ಗರ್, ಪಿಜ್ಜಾ ಇಂಥದ್ದೇ ಅಂತಲ್ಲ, ಮನೆ ಊಟ, ಮುದ್ದೆ, ಬಸ್ಸಾರು, ಅಥವಾ ನಾನ್ ವೆಜ್ ಬಿರಿಯಾನಿ ಮಾಡೋದ್ರೆ ಇಲ್ಲಿ ನೀವು ಎಕ್ಸ್ಪರ್ಟ್ ಇರ್ಬೋದು, ಅಥವಾ ನಾನ್ ವೆಜ್ ಫುಡ್ಡಲ್ಲಿ ಯಾವುದು ನೀವು ಎಕ್ಸ್ಪರ್ಟ್ ಇರ್ತೀರ ನೋಡಿ, ನಿಮ್ಮದೇ ಒಂದಷ್ಟು ಮೆನ್ಯೂಸ್ನ ಸೆಟ್ ಮಾಡಿಕೊಂಡು ನೀವು ಮನೆಯಿಂದನೇ ಅಡುಗೆಯನ್ನು ಮಾಡಿ ಕೆಲವೊಂದು ಆನ್ಲೈನ್ ಆ್ಯಪ್ಗಳ ಮೂಲಕ ಲಿಂಕ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಹಣವನ್ನು ಗಳಿಸ್ಬೋದು. ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಯಾವ ಒಂದು ಆ್ಯಪ್ಗಳಲ್ಲಿ ಅಂತಂದರೆ, ನಾನು ಆ ವಿಡಿಯೋ ನೋಡಿದ್ಮೇಲೆ ಒಂದಷ್ಟು ಸರ್ಚ್ ಮಾಡಿ ನೋಡಿದೆ. ಯೂಟ್ಯೂಬಲ್ಲಿ ಸಾಕಷ್ಟು ಜನ ಕೆಲವೊಂದು ವೀಡಿಯೋಸ್ನೂ ಕೂಡ ಹಾಕಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಆಲ್ರೆಡಿ ಹಣವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅದನ್ನು ನೋಡಿದ್ಮೇಲೆ ನಂಗೆ ಅನಿಸಿದ್ದು, ಎಸ್ ಇದು ಆನೆಸ್ಟ್ ಇದೆ, ಯಾವುದೇ ರೀತಿಯ ಫೇಕ್ ಇಲ್ಲ, ಆಲ್ರೆಡಿ ಜನ ಹಣವನ್ನು ಕೂಡ ಗಳಿಸ್ತಾ ಇದ್ದಾರೆ, ಮತ್ತು ಚೆನ್ನಾಗಿ ಕೂಡ ಇದೆ, ಮೋಸ ಆಗುತ್ತೆ ಅನ್ನೋ ಒಂದಷ್ಟು ಸಾಧ್ಯತೆಗಳೇ ಇಲ್ಲ, ಆ ರೀತಿ ಕಾಣಿಸ್ತಾ ಇದೆ ಅಂಥೇಳಿ ನನಗನ್ಸಿದ್ದಕ್ಕೆ, ನನಗೆ ಪರ್ಸ್ನಲಾಗಿ ಫೀಲ್ ಆಗಿದ್ದಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ನೀವು ಮೊದಲು ಲಿಂಕ್ ಮಾಡ್ಕೋಬೇಕಾಗುತ್ತೆ. ಯಾವ ಆ್ಯಪ್ಗಳು ಅಂತಂದರೆ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು. ಯೂಶ್ವಲಿ ಏನಾದ್ರು ಫುಡ್ ಆರ್ಡರ್ ಮಾಡಬೇಕು ಅಂದರೆ ನೀವು ಝೊಮ್ಯಾಟೊದಲ್ಲಿ ಹೋಗಿ ಬುಕ್ ಮಾಡಿ ಮನೆಗೆ ಪಾರ್ಸಲ್ ತರಿಸ್ಕೊಳ್ತಿರ್ತೀರಿ. ಅದ್ರ ಬದಲು ನೀವು ಅದನ್ನೇ ವರ್ಕಾಗಿ ತೊಗೋಬಹುದು ನೋಡಿ. ನೀವು ಲಿಂಕ್ ಮಾಡ್ಕೋಬೇಕಾಗತ್ತೆ ಆ ಒಂದು ಝೊಮ್ಯಾಟೊ ಆಗಿರ್ಬೋದು ಮತ್ತು ಸ್ವಿಗ್ಗಿ ಜೊತೆ ಆಗಿರ್ಬೋದು. ಈ ಒಂದು ಕಂಪನಿಗಳಲ್ಲಿ ನೀವು ಲಿಂಕನ್ನು ಮಾಡಿಕೊಂಡ್ರೆ, ಸೊ ಲೈಸೆನ್ಸನ್ನೇನೋ ತೊಗೊಬೇಕಾಗತ್ತಂತೆ. ಸೊ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮನೆಯಲ್ಲಿ ಅಡುಗೆ ಮಾಡಿ, ನೀವೇನು ಹೊರಗಡೆ ಹೋಗಿ ಪಾರ್ಸಲ್ಲಿಗೆ ತೊಗೊಂಡೋಗಿ ಕೊಡೋ ಅಷ್ಟು ಏನಿರಲ್ಲ, ಅವರೇ ಬಂದು, ಸೊ ಝೊಮ್ಯಾಟೊ ಕಡೆಯಿಂದ ಅಥವಾ ಸ್ವಿಗ್ಗಿ ಕಡೆಯಿಂದ ಯಾರು ಡೆಲಿವರಿ ಮಾಡ್ತಿರ್ತಾರೆ ನೋಡಿ, ಆ ಸೆಕ್ಷನ್ ಅವ್ರು ಬಂದು ನೀವು ಮಾಡಿರುವಂಥ ಫುಡ್ಡನ್ನು, ಸೊ ನಿಮ್ಮ ಮನೆಯೇ ಹೋಟೆಲ್ ಮಾಡ್ಕೊಂಡಿರ್ತೀರ, ಸೊ ಒಂದು ನೇಮನ್ನು ಕೂಡ ಸೆಟ್ ಮಾಡ್ಕೊಂಡಿರ್ತೀರ. ಸೊ ನೀವು ನಿಮ್ಮ ಕಡೆಯಿಂದ ಅವರಿಗೆ ಪ್ರಾಡಕ್ಟ್, ನೀವು ಮಾಡಿರೋಂಥ ಒಂದು ಫುಡ್ಡನ್ನು ಕೊಟ್ಟು ಕಳಿಸಿದ್ರೆ ಅದನ್ನು ನಿಮ್ಮ ಒಂದು ಕಸ್ಟಮರ್ಗೆ ಅವರು ರೀಚ್ ಮಾಡ್ತಾರೆ. ಸೊ ನೀವು ಮಾಡಿರೋ ಫುಡ್ಡನ್ನು ಇನ್ನೊಬ್ಬರು ಕೂಡ ಟೇಸ್ಟ್ ಮಾಡಿ ಅದು ಇಷ್ಟ ಆಗಿ, ನಾನು ಇಂಥವ್ರ ಹತ್ರ ಈ ಒಂದು ಫುಡ್ಡನ್ನು ಆರ್ಡ್ರ್ ಮಾಡಿದ್ದೆ, ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಜನ ಏನಂತಂದರೆ
ಪ್ರೈಸಿಗಿಂತ ಅವರಿಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕೂಡ ಚೆನ್ನಾಗಿತ್ತು ಅಂದರೆ ಅವ್ರು ಯಾವತ್ತೂ ಕೂಡ ಕೈ ಬಿಡಲ್ಲ. ಯಾರು ಒಳ್ಳೆ ಊಟ ಕೊಡ್ತಾರೆ ನೋಡಿ, ಅನ್ನದೊತ್ತು ಸುಖಿ ಭವ ಅಂತಂತಾರೆ. ಒಂದು ಪುಣ್ಯದ ಕೆಲಸ ಕೂಡ ಒಬ್ರಿಗೆ ಊಟ ಹಾಕೋದು. ಈ ಹೋಟೆಲ್ ಇಂಡಸ್ಟ್ರಿ ಎಲ್ಲ ನಡೆಸ್ತಿರ್ತಾರಲ್ಲ, ಆದರೆ ತುಂಬ ಏನಂದರೆ ಪುಣ್ಯದ ಕೆಲಸ ಅಂತ ಹೇಳಿದೆ. ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋದು ಕೂಡ ಅದು ಕೂಡ ಒಂದು ಮೇಯ್ನ್ ಗೋಲ್ ಆಗಿರುತ್ತೆ. ಇವಾಗ ಯಾವ್ದಾದ್ರು ಹೋಟೆಲ್ಸ್ಗೆ ಹೋದರೆ ನಾವು ನಮ್ಗೆ ಇಷ್ಟ ಆಗಿಬಿಡ್ತು ಅಂತಂದರೆ ನಾವು ಪದೇ ಪದೇ ಹೋಗ್ತಿರ್ತೀವಿ. ಹಾಗೆ ಇದರಲ್ಲೂ ಕೂಡ ನೀವು ಕಸ್ಟಮರ್ ಮನಸ್ಸನ್ನು ಗೆದ್ದರೆ ನಿಮ್ಗಿನ್ನ ಹೆಚ್ಚು ಆರ್ಡರ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಅವ್ರ ವಿಡಿಯೋಗಳಲ್ಲಿ ಹೇಳ್ಕೊಂಡಿರೋ ಪ್ರಕಾರ ಸ್ಟಾರ್ಟಿಂಗ್ 1 ಡೇಸ್ ಯಾವುದೇ ರೀತಿಯ ಆರ್ಡರ್ ಅನ್ನೋದು ಸಿಕ್ಕಲಿಲ್ಲ. ಬಟ್ ಆಮೇಲೆ ಹೋಗ್ತಾ ಒಂದಿನ 2,000 ರೂಪಾಯಿ ಸಿಕ್ತು, ಒಂದಿನ 3,000 ರೂಪಾಯಿ ಆರ್ಡ್ರ್ ಸಿಕ್ತು. ಈ ಥರ ಎಲ್ಲ ಒಂದು ಪಾರ್ಟ್ ಟೈಮ್ ಆಗಿ ಅಂತೂ ಆರಾಮಾಗಿ ಮಾಡ್ಕೋಬೋದು ಅಂತೆಲ್ಲ ಹೇಳಿ ಒಂದಷ್ಟು ಜನ ಶೇರ್ ಮಾಡಿದ್ದಾರೆ. ಏನೂ ಇಲ್ಲ ಅನ್ನೋದಕ್ಕಿಂತ ಏನಾದ್ರು ಮಾಡೋದು ತುಂಬ ಒಳ್ಳೆಯದಿರುತ್ತೆ. ಅದರಲ್ಲೂ ಜೆನ್ಯೂನ್ ಆಗಿರೋದು ಅಂತ ಸಿಕ್ಕಿದಾಗ ಬಿಡಕ್ಕೆ ಹೋಗಬೇಡಿ, ಅವಕಾಶಗಳನ್ನು ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಯಾವ ಥರ ಈಗ ನಾವು ಝೊಮ್ಯಾಟೊ ಜೊತೆ ಆಗಿರ್ಬೋದು ಅಥವಾ ಸ್ವಿಗ್ಗಿ ಜೊತೆ ಆಗಿರ್ಬೋದು, ಓಕೆ ನಾನು ಮನೆಯಿಂದ ಅಡುಗೆ ಮಾಡಿ ಏನೋ ಕೊಡೋಕ್ಕೇನೋ ರೆಡಿ ಇದ್ದೀನಿ. ಬಟ್ ಆದರೆ ಯಾವ ಥರ ನಾವು ಲಿಂಕ್ ಮಾಡ್ಕೊಳ್ಳೋದು, ಲೈಸೆನ್ಸನ್ನು ತೊಗೊಳ್ಳೋದು ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಯೂಟ್ಯೂಬ್ನಲ್ಲೇ ವೀಡಿಯೋಸ್ಗಳಿದೆ. ಸರ್ಚ್ ಮಾಡಿ ನೋಡಿ, ಸಾಕಷ್ಟು ವಿಡಿಯೋಗಳು ಕನ್ನಡದಲ್ಲೂ ಕೂಡ ಇದೆ ಮತ್ತು ಬೇರೆ ಭಾಷೆಗಳಲ್ಲೂ ಕೂಡ ಇದೆ. ತಿಳ್ಕೊಳ್ಳಿ ಪ್ರೋಸೆಸ್ ಏನು, ಪ್ರೊಸೀಜರ್ ಏನು ಅಂಥೇಳಿ ಲಿಂಕ್ ಮಾಡಿಕೊಂಡು ನಿಮ್ಮ ಮನೆಯಿಂದನೇ ನೀವು ಅಡುಗೆಯನ್ನು ಮಾಡಿ ಹಣವನ್ನು ಗಳಿಸ್ಬಹುದು. ಒಂದು ಒಳ್ಳೆ ಪುಣ್ಯದ ಕೆಲಸ ಕೂಡ ಮಾಡಿದಂತಾಗುತ್ತೆ. ಅನ್ನದಾತೋ ಸುಖಿ ಭವ ಅಂತಾರಲ್ಲ, ಅನ್ನ ಹಾಕ್ದವ್ರ ಮನೆ ಯಾವತ್ತಿಗೂ ಕೂಡ ಕೆಡಲ್ಲ. ಮೇನ್ ಏನಂದರೆ ಒಳ್ಳೆ ಕ್ವಾಂಟಿಟಿ ಫುಡ್ಡನ್ನು ಕಸ್ಟಮರ್ಸ್ಗೆ ಕೊಡಬೇಕಾಗತ್ತೆ. ಸೊ ಅವರು ಕೂಡ ಖುಷಿ ಆಗ್ತಾರೆ. ಒಂದು ಹೆಲ್ತಿ ಫುಡ್ಡನ್ನು ನೀವು ಕೂಡ ಒಬ್ಬರಿಗೆ ಕೊಟ್ಟಂಗಾಗುತ್ತೆ. ನಿಮಗೂ ಕೂಡ ಮನೆಯಲ್ಲೇ ಇಟ್ಕೊಂಡು ಹಣವನ್ನು ಗಳಿಸಿದಂತೆ ಆಗುತ್ತೆ. ಸೊ ತುಂಬ ಜೆನ್ಯೂನ್ ಅಂತೇಳಿ ಅನಿಸ್ತು. ನಾನು ಇದನ್ನು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೇನಾದ್ರು ಡೌಟ್ಸ್ ಏನಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ನಿಮಗೆ ರೀಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವು ಯಾಕೆ ಮಾಡಬಾರ್ದು, ಹಾಗಿದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನೀವು ಯಾಕೆ ಮಾಡಬಾರ್ದು ಅಂತೆಲ್ಲ ಕೇಳ್ಬೋದು ನೀವು. ನಾನು ಆಲ್ರೆಡಿ ನನ್ನ ಒಂದು ವರ್ಕನ್ನು ಶುರು ಮಾಡಿದ್ದೀನಿ. ನನ್ನ ವರ್ಕು ಬಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು. ಯಾವುದಾದ್ರು ಒಂದು ಒಳ್ಳೆ ವಿಷಯಗಳನ್ನ ತೊಗೊಂಡು ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದಾಗಿರ್ಬೋದು ಅಥವಾ ಮಾಹಿತಿಗಳನ್ನ ಕೊಡೋದಾಗಿರ್ಬೋದು. ಇದನ್ನು ನಾನು ನನ್ನ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಸದ್ಯಕ್ಕೆ ಮಾಡ್ತಾಯಿದ್ದೀನಿ. ನನಗೂ ಕೂಡ ಪುಟ್ಟ ಮಕ್ಕಳಿದ್ದಾರೆ, ನನಗೂ ಕೂಡ ಖಾಲಿ ಕೂರಕ್ಕೆ ಇಷ್ಟ ಇಲ್ಲ. ಮತ್ತು ಹಾಗಂತೇಳಿ ಟೈಮ್ ಪಾಸಿಗೆ ಎಂತೆಂಥದ್ದೋ ವಿಡಿಯೋ ಮಾಡೋಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. 4 ಜನರಿಗೆ ಉಪಯೋಗ ಆಗೋವಂಥ ವೀಡಿಯೋಸ್ನ ಮಾಡಬೇಕು ಅಂತೇಳಿ ನಾನು ಇದನ್ನು ಪ್ರೊಫೆಷನ್ನಾಗೆ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಈ ನನ್ನ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋವಂಥ ಜರ್ನಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಪಾಸಿಟಿವ್ ಆಗಿದೆ. ಮತ್ತು ಕೆಲವ್ರು ಕಮೆಂಟ್ ಮಾಡ್ತಿರ್ತೀರಿ, ಅಕ್ಕ ನಿಮಗೆ ಡಿಪ್ರೆಷನ್ ಇತ್ತಲ್ಲ, ಹೇಗಿದ್ದೀರಾ ಈಗ ಹೇಗಿದೆ ನಿಮ್ಮ ಹೆಲ್ತ್ ಅನ್ನೋದೆಲ್ಲ ದಯವಿಟ್ಟು ಶೇರ್ ಮಾಡಿ ಅಂತೇಳಿ. ಆದಷ್ಟು ಬೇಗ ಲೈವ್ ಬರೋವಂಥ ಪ್ರಯತ್ನನೇ ಮಾಡ್ತೀನಿ. ನಿಮ್ಗೆ ಗೊತ್ತಾಗುತ್ತೆ ನಾನು ಲೈವಲ್ಲಿ ಮಾತಾಡಬೇಕಾದ್ರೆ ನಾನು ಎಷ್ಟು ಪಾಸಿಟಿವ್ ಆಗಿದ್ದೀನಿ. ಆಲ್ರೆಡಿ ಈ ವಿಡಿಯೋ ನೋಡಿನೇ ನಿಮ್ಗೆ ಅರ್ಥ ಇರುತ್ತೆ, ಕೆಲವೊಂದು ವೀಡಿಯೋಸ್ನ ನೋಡಿನೇ. ಸೊ ನನ್ನ ಲೈಫಲ್ಲಿ ಕೆಲವೊಂದಷ್ಟು ಮಾಡ್ಯುಲೇಷನ್ಸ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಬದಲಾವಣೆಗಳು ಒಳ್ಳೆಯದು. ಏನೇ ಒಂದು ಲೈಫಲ್ಲಿ ಕೆಟ್ಟದಾಗುತ್ತೆ ಅಂದರೆ ಅದರಿಂದ ಒಳ್ಳೇದು ಅನ್ನೋದು ಬಂದೇ ಬರುತ್ತೆ. ಸೊ ಆ ಆಪ್ಷನ್ ಯಾವತ್ತೂ ಕೂಡ ಕಳ್ಕೊಳ್ಳೋಕೆ ಹೋಗಬೇಡಿ. ನನಗೂ ಕೂಡ ಅಷ್ಟೇ, ನನ್ನ ಲೈಫಲ್ಲೂ ಕೆಟ್ಟ ದಿನಗಳು ಅಂತೇಳಿ ಬಂದಿತ್ತು. ಅನಂತರನೇ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಒಳ್ಳೆಯ ದಿನಗಳು ಕೂಡ ನನ್ನ ಬದುಕಿನಲ್ಲಿ ಬರ್ತಾ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಯಾವತ್ತೂ ಕೂಡ ಓಪ್ಸ್ನ ಕಳ್ಕೊಬೇಡಿ. ಏನೋ ಒಂದು ಪ್ರಾಬ್ಲಮ್ ಬಂದಿದೆ. ನಾನು ಒಂದು ನ್ಯೂಸನ್ನು ಕೂಡ ನೋಡಿದೆ. ಅದರಲ್ಲಿ ಏನಂತಂದರೆ ಬೆಂಗಳೂರಿನಲ್ಲೇ ಸೂಸೈಡ್ ಕೇಸಸ್ ಜಾಸ್ತಿ ಆಗ್ತಿದೆ ಅಂಥೇಳಿ ನೋಡಿ ಸ್ವಲ್ಪ ಬೇಜಾರಾಯಿತು ನನಗೆ. ಯಾಕೆ ಅಂದರೆ ಮನುಷ್ಯನಿಗೆ ಆಗ ಏನೂ ಇಲ್ಲ, ಹೊಟ್ಟೆಗೂಟ ಇಲ್ಲ, ಹಾಕ್ಕೊಳ್ಳೋಕೆ ಚೆನ್ನಾಗಿ ಬಟ್ಟೆ ಇಲ್ಲ ಅನ್ನೋ ಸಮಯದಲ್ಲೇ ಕೂಡ ಅಷ್ಟು ಸೂಸೈಡ್ ಕೇಸಸ್ ಇರಲಿಲ್ಲ. ಯಾಕಂದರೆ ಮೆಂಟಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರ್ತಿದ್ರು. ಇವಾಗ ಅವಕಾಶಗಳು ಜಾಸ್ತಿ ಇದೆ ಮತ್ತು ನಮಗೆ ಮೊದಲಷ್ಟು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ಜನಜೀವನ ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬ ಸ್ಟ್ರೆಸ್ ಮಾಡ್ಕೊಂಬಿಡೋದು ಮತ್ತು ಲೈಫನ್ನು ಏನೇನೋ ಮಾಡ್ಕೊಳಕ್ಕೆ ಹೋಗ್ತಾರೆ, ಹಾಳು ಮಾಡ್ಕೊಳ್ತಾರೆ. ಅದೆಲ್ಲದರ ಅಗತ್ಯ ಇಲ್ಲ. ಭಗವಂತ ಕೊಟ್ಟಿರೋಂಥ ಪುಟ್ಟ ಜೀವನದಲ್ಲಿ ಖುಷಿಯಾಗಿ ಬದುಕುವಂಥ ಅವಕಾಶ ಎಲ್ರಿಗೂ ಕೂಡ ಇದೆ ಮತ್ತು ಎಲ್ಲರಿಂದನೂ ಸಾಧ್ಯ ಅಂತೇಳಿ ನನಗನ್ಸುತ್ತೆ. ವಿಡಿಯೋ ಕಂಟೆಂಟ್ ಟಾಪಿಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಬಟ್ ವಿಡಿಯೋ ಎಂಡಲ್ಲಿ ಒಂದಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ದೀನಿ ಅಂತೇಳಿ ನಾನು ಭಾವಿಸ್ತೀನಿ. ನಿಮ್ಗೇನು ಅನಿಸುತ್ತೆ ನನ್ನ ವಿಡಿಯೋಗಳ ಬಗ್ಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಅದ್ರ ಜೊತೆಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಒಳ್ಳೆ ಮಾಹಿತಿಯ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ.
ಈ ವಿಡಿಯೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡಿದವ್ರಿಗೆ ಧನ್ಯವಾದಗಳು. ಯಾರಾದರೂ ಫ್ರೆಂಡ್ಸ್ ಇದ್ದರು ಹೆಣ್ಮಕ್ಳು ವರ್ಕ್ ಫ್ರಮ್ ಹೋಮ್ ಜಾಬ್ ನೋಡ್ತಾ ಇದ್ರು ಅಂತ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಉಪಯೋಗ ಆಗಬಹುದು ಅಂಥೇಳಿ. ಮುಂದಿನ ಮಾಹಿತಿಯ ವಿಡಿಯೋದೊಂದಿಗೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮುದ್ದು 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 ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬು ಹೃದಯದ ಧನ್ಯವಾದಗಳು.